ನಿಮ್ಮ ಮಗಳ ಬಗ್ಗೆ ತುಂಬ ಕನಸು ಕಟ್ಕೊಂಡಿದ್ದೀರಲ್ವಾ? ಮತ್ತೆ ನನ್ನ ಮಗಳೇ ನನ್ನ ಜಗತ್ತು. ನಿಮ್ಮಿಬ್ಬರು ಕನಸಿನ ಜಗತ್ತು ತುಂಬ ದೊಡ್ಡದು. ಹಾಂ ಹೌದು, ಅವಳ ಜೀವನದಲ್ಲಿ ಹೊಸ ಹೊಸ ಕನಸುಗಳು ಹುಟ್ಕೊಳ್ತಾ ಇದೆ. ಇದೆಲ್ಲ ನೀವು ಅವಳ ಜೀವನದಲ್ಲಿ ಬಂದ ಮೇಲೇ. ಏನು ಮಾತಾಡ್ತಿದ್ದೀರಾ? ಏನಿಲ್ಲಪ್ಪ, ಹೀಗೆ ಕನಸಿನ ಮಾತು. ನೋ ವರಿ, ನನ್ನ ಕನಸೆಲ್ಲ ನಿಜ ಆಗುತ್ತೆ. ಇವರು ಕಾಫಿ ಕೊಟ್ಟಾ? ಆವಾಗಲೇ ಕೊಟ್ಟೆ. ನೋಡಿ ಅವಳಿಗೆ ನಿಮ್ಮ ಜೊತೆಲಿ ಕಾಫಿ ಕುಡಿಯೋದಕ್ಕೆ ಎಷ್ಟು ಖುಷಿ ಪಡ್ತಾಳೆ ಅಂತ. ನಾನು ಕಾಫಿ ತರ್ತೀನಿ. ನೀವು ಯಾವತ್ತಾದರೂ ಇಷ್ಟೊತ್ತು ಯೋಗ ಮೆಡಿಟೇಷನ್ ಮಾಡಿದ್ದೀರಾ? ನೋ, ಶೂಟಿಂಗಲ್ಲಿ ಮಾಡೋ ಅಭ್ಯಾಸ. ಆದರೆ ಇಷ್ಟೊಂದು ಪೀಸ್ಫುಲ್ ಆಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಿಮ್ಮ ಮನಸ್ಸನ್ನ ಹೇಗೆ ಕಂಟ್ರೋಲ್ ಮಾಡಿದ್ರಿ? ಕಣ್ಣು ಮುಚ್ಕೊಂಡೆ, ಏನೇನೋ ಯೋಚನೆ ಬಂತು. ಆದರೆ ಅದನ್ನೆಲ್ಲ ಬಿಟ್ಟು ನಿಮ್ಮನ್ನು ನೆನೆಸ್ಕೊಂಡೆ. ನನ್ನ ಮನಸ್ಸಲ್ಲಿ ಐ ಲವ್ ಯು ಅಂತ ರಿಸೈಟ್ ಮಾಡ್ತಾ ಇದ್ದೆ. ಅಲ್ಲಿ ನಾನು ನೀವು ಇಬ್ಬರೇ. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಸುಮ್ಮನೆ ಹೇಳ್ತಾ ಇಲ್ಲ ತಾನೆ? ನೋ, ಅದಕ್ಕೆ ಅಲ್ವಾ ಮೆಡಿಟೇಷನ್ ಆದಮೇಲೆ ದೇವ್ರ ಹತ್ರ ಲಕ್ಕಿ ಯಾವಾಗಲೂ ನನ್ನ ಕಣ್ಮುಂದೆನೇ ಇರಲಿ ಅಂತ ಕೇಳ್ಕೊಂಡಿದ್ದು. ಗೀತಾ, ಕೂತ್ಕೋ. ಯಾಕೆ? ಗೀತಾ, ಇಲ್ಲೋಡು. ಏನಾಯ್ತೆ? ಏನಿಲ್ಲ ಅಮ್ಮ, ಸ್ವಲ್ಪ ತಲೆ ಸುತ್ತಿದೆ ಅಷ್ಟೇ. ನಾನು ಗಮನಿಸ್ತಾನೆ ಇದ್ದೀನಿ. ಏನಾಗಿದೆ ನಿಂಗೆ? ಯಾವತ್ತೂ ಹೀಗೆ ಮಾಡ್ದವಳಲ್ಲ. ಏನಾಯ್ತೆ? ಏನಿಲ್ಲ ಅಮ್ಮ, ಸ್ವಲ್ಪ ತಲೆ ಸುತ್ತಷ್ಟೇ. ಗೀತಾ, ನೀನು ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ? ಮೊನ್ನೆ ನೋಡಿದ್ರೆ ತಲೆನೋವು ಅಂತ ಮಾತ್ರೆ ತಗೊಂಡೆ. ಇವತ್ತು ನೋಡಿದ್ರೆ ತಲೆ ಸುತ್ತಾಗಿ ಬೀಳೋಳ ಥರ ಆಗಿದೆ. ಏನಾಗಿದೆ ನಿನಗೆ? ನಿಜ ಹೇಳೆ, ನಂಗೆ ಯಾಕೋ ಗಾಬರಿ ಆಗ್ತಿದೆ. ಏನಾಗಿದೆ ನಿನಗೆ? ಅಮ್ಮ, ನನಗಂತದ್ದು ಏನೂ ಆಗಿಲ್ಲ. ನಾನು ಆರಾಮಾಗಿದ್ದೀನಿ, ಯೋಚನೆ ಮಾಡಬೇಡಿ. ಸುಮ್ಮನೆ ಇದೆ. ನೀನೇನೋ ಒಳ್ಳೆ ಡಾಕ್ಟರ್ ಥರ ಆಡ್ತಿದ್ಯಾ. ಬಾ, ಮೊದಲು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಬರೋಣ. ಬಾ. ಅಯ್ಯೋ ಇಲ್ಲ ಅಮ್ಮ, ಅಂಥದ್ದು ಏನೂ ಆಗಿಲ್ಲ. ನಾನೇ ನೋಡ್ತಾ ಇದ್ದೀನಲ್ಲೇ, ನಿಂತ್ಕೊಳ್ಳೋಕ್ಕೂ ಆಗದೆ ಕೂರಕ್ಕೂ ಆಗದೆ ಒದ್ದಾಡ್ತಿದ್ಯಾ. ಮೊದಲಾದರೆ ಎಷ್ಟು ಚಟುವಟಿಕೆಯಿಂದ ಓಡಾಡ್ತಿದ್ದೆ. ಏನಾಗಿದೆಯಾ ನಿನಗೆ? ಬಾರೆ ಡಾಕ್ಟರ್ ಹತ್ರ ಹೋಗೋಣ. ಮೊದಲೇ ಏರು ಉಸಿರು ಬಿಡ್ತಾ ಇದೆಯಾ, ಸುಸ್ತಾದವಳ ಥರ ಆಗಿದೆಯಾ. ಬಾ, ಡಾಕ್ಟರ್ ಹತ್ರ ಹೋಗಿ ಬರೋಣ. ದತ್ತನಿಗೆ ಹೇಳ್ತೀನಿ ಗಾಡಿ ತೆಗಿಯೋಕ್ಕೆ. ಬಾ. ಅಮ್ಮ ಪ್ಲೀಸ್ ಬೇಡ, ಅಂಥದ್ದು ಏನೂ ಆಗಿಲ್ಲ. ಯಾಕೆ ಹೀಗೆ ಸುಳ್ಳು ಹೇಳ್ತಿದ್ಯಾ? ಅಲ್ವೇ, ನಾನು ನಿನ್ನ ಯಾವತ್ತಾದರೂ ಅತ್ತೆ ಥರ ನೋಡ್ಕೊಂಡಿದ್ದೀನ? ತಾಯಿ ಥರ ನೋಡ್ಕೊಂಡಿದ್ದೀನಿ ತಾನೆ? ಮತ್ತು ಯಾಕೆ ನನ್ನ ಹತ್ರ ವಿಷಯ ಮುಚ್ಚಿಡ್ತಿದ್ಯಾ? ಅಮ್ಮ, ನಿಮ್ಮನ್ನು ನಾನು ಯಾವತ್ತೂ ಅತ್ತೆ ಅಂದ್ಕೊಂಡಿಲ್ಲ. ನೀವು ನನ್ನ ಅಮ್ಮ ಇದ್ದ ಹಾಗೆ. ಇಲ್ಲ, ನೀನು ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ. ಗಿರ್ಜಕ್ಕಾದರೆ ಹೀಗೆ ವಿಷಯ ಮುಚ್ಚಿಡ್ತಿದ್ಯಾ ನೀನು? ಏನಾದರೂ ಮಾತಾಡೆ ಗೀತಾ. ಎಲ್ಲದಕ್ಕೂ ಒಂದು ಕಾರಣ ಇದೆ ಅಮ್ಮ. ಏನಾಗಿದೆ ಹೇಳೆ? ಎಲ್ಲ ಅನುಭವಿಸೋಳು ನೀನಾದರೆ ಎಲ್ರಿಗೂ ಉತ್ತರ ಕೊಡಬೇಕಾದವಳು ನಾನು. ನಿನ್ನ ಗಂಡನಿಗೆ, ಗಿರ್ಜಕ್ಕನಿಗೆ, ಮಂಗಳನಿಗೆ ಏನಂತ ಮಾತಾಡಲಿ, ಏನಂತ ಹೇಳಲಿ? ಆಮೇಲೆ ತಪ್ಪಿತಸ್ಲು ನಾನಾಗಬೇಕಾಗುತ್ತೆ. ನೋಡು ಗೀತಾ, ಎಲ್ಲದಕ್ಕೂ ಈಗ ಟ್ರೀಟ್ಮೆಂಟ್ ಇದೆ. ಬಾ, ಡಾಕ್ಟರ್ ಹತ್ರ ಹೋಗೋಣ. ಅದೇನು ಟ್ರೀಟ್ಮೆಂಟ್ ಇದೆಯೋ ಅದು ತೊಗೊಳ್ಳೋಣ. ಬಾ. ಇನ್ನು ಕೋವಿಡ್ ಬಂದಿತ್ತಲ್ಲ, ಅದಕ್ಕೆ ಹೀಗೇನಾದರೂ ಆಗ್ತಿದೆಯೇನೆ? ನನಗೆ ಟೆನ್ಷನ್ ಆಗ್ತದೆ. ಬಾರೆ ಡಾಕ್ಟರ್ ಹತ್ರ ಹೋಗೋಣ. ಪ್ಲೀಸ್ ಅಮ್ಮ, ನೀವು ಹೀಗೆಲ್ಲ ಮಾಡ್ತಿದ್ರೆ ನಂಗೆ ತುಂಬ ಹಿಂಸೆ ಆಗುತ್ತೆ. ನಿನ್ನ ಈ ಸ್ಥಿತಿಲಿ ನೋಡೋಕೆ ನನಗೆ ಎಷ್ಟು ಹಿಂಸೆ ಆಗಬೇಡ. ಯಾಕೆ ಹೀಗೆ ಹಠ ಮಾಡ್ತಿದ್ಯೆ? ಅಂಥದ್ದೆಲ್ಲ ಏನೂ ಆಗಿಲ್ಲ ಅಮ್ಮ. ಈ ಟೈಮಲ್ಲಿ ಹಿಂಗೆಲ್ಲ ಆಗೋದು ಸಹಜ ಅಂತೆ. ಸಾಕು, ಸುಮ್ಮನೆ ಇರೆ. ಸಹಜ ಅಂತೆ ಸಹಜ. ನನ್ನೇನು ಪೆದ್ದು ಅಂದ್ಕೊಂಡಿದ್ಯಾ? ನಿಂತ್ಕೊಳ್ಳೋಕ್ಕಾಗದೇ ಇರೋಷ್ಟು ಸುಸ್ತಾಗಿದ್ಯಾ? ಅದು ಸಹಜ ಅಂತೆ ನಿನಗೆ? ಹೌದಮ್ಮ, 3 ತಿಂಗಳು ತುಂಬೋವರೆಗೂ ಹೀಗೆ ಅಂತ ಇದೆಲ್ಲ. ಎಂಥದ್ದು ಇಲ್ಲ. ಏನೇ ಅಮ್ಮ, ನನಗಿವಾಗ 2 ತಿಂಗಳು. ನನ್ನ ತಾಯಿ ಆಗ್ತಾ ಇದ್ದೀನಿ. ಇಲ್ಲ, ಅಮ್ಮ, ಏನಾದರೂ ಐಡಿಯಾ ಬಂತಾ? ಇಲ್ಲ ಕಣೆ.
ಯೋಚನೆ ಮಾಡಿ ಮಾಡಿ ತಲೆ ಕೂದಲೆಲ್ಲ ಉದ್ರಕ್ಕೆ ಶುರು ಆಗೋಗಿದೆ ನೋಡು. ನನಗೂ ಅಷ್ಟೇ ಯೋಚನೆ ಮಾಡಿ ತಲೆ ಕೂದಲೆಲ್ಲ ಬೆಳ್ಳಗಾಗೋಗಿದೆ. ಅಮ್ಮ ಲಕ್ಕಿ ಅವರು ಟ್ರೈನಿಂಗ್ ಅಂತ ಹೋಗಿದ್ದಾರೆ. ನನ್ನ ಕನಸಲ್ಲೆಲ್ಲ ಅವ್ರು ಕಬಡ್ಡಿಲಿ ಗೆದ್ದ ಹಾಗೇನೆ ಬೀಳುತ್ತಮ್ಮ. ನನ್ಗೆ ಎಲ್ಲಿ ಟೆನ್ಷನ್ ಆಗಿ ಆಸ್ಪತ್ರೆಗೆ ಸೇರ್ಕೊಳ್ತೀನೋ ಅಂತ ಅನ್ನಿಸ್ತಾ ಇದೆ. ಇನ್ನು ನನಗೂ ಅದೇ ರೀತಿ ಆಗ್ತಿದೆ ಕಣೆ ಪಿಂಕಿ. ಹೀಗೆ ಕೆಟ್ಟ ಕನ್ಸು ಬೀಳೋದನ್ನ ನಾವೇ ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಅವ್ನು ಮ್ಯಾಚ್ ಆಡೋದಕ್ಕೆ ಮುಂಚೆ ನಾವು ಆಸ್ಪತ್ರೆ ಸೇರ್ಕೋಬೇಕಾಗತ್ತೆ. ನನಗೂ ಹಾಗೆ ಅನ್ಸುತ್ತಮ್ಮ ಒಂದೊಂದ್ಸಲ. ಹೌದು, ಈಗ ಅವ್ನು ಕಬಡ್ಡಿ ಟ್ರೈನಿಂಗ್ ಎಲ್ಲಿ ನಡೀತಿದೆ ಅಂತ ತಿಳ್ಕೊಂಡ್ಯಾ? ಅಮ್ಮ ಈ ಸಲ ಟ್ರೈನಿಂಗ್ನ ಯಾವುದೋ ರಹಸ್ಯವಾದ ಜಾಗದಲ್ಲಿ ಮಾಡ್ತಿದಾರಂತೆ. ಆದರೆ ರಹಸ್ಯವಾಗಿ ಟ್ರೈನಿಂಗ್ ಕೊಡೋಂಥದ್ದು ಏನೇ ಇದೆ ಆ ವಿಷಯ ನಿನಗೆ ಗೊತ್ತಾಗಬಾರ್ದು, ಎಲ್ಲಿ ನಡೀತಿದೆ ಅಂತ. ಅದನ್ನು ಮುಚ್ಚಿಡೋಕ್ಕೋಸ್ಕರ ನಿನ್ನ ಹತ್ರ ಹಾಗೆ ಹೇಳಿರ್ತಾನಷ್ಟೇ. ಅಮ್ಮ ನನ್ನ ಸಿಕ್ಸ್ತ್ ಸೆನ್ಸು ಇದೇ ಥರ ಹೇಳ್ತಿದ್ಯಮ್ಮ. ಗೀತನ ಹತ್ರ ಕೇಳಿದೆ, ಆದರೆ ಅವಳು ಇದೇ ರೀತಿ ಹೇಳಿದ್ಲು. ಲಕ್ಕಿ ಏನು ಹೇಳ್ದ ನಿಂಗೆ? ಟ್ರೈನಿಂಗ್ ಜಾಗನ ಸೀಕ್ರೆಟಾಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಇವ್ವ ಡುಮ್ಮಿ ಪಿದ್ದಿ ಕಣೆ. ಅದಕ್ಕೆ ಅವನೇನು ಹೇಳ್ತಾನೋ ಅದನ್ನು ನಂಬ್ತಾಳೆ. ಪ್ರಾಕ್ಟೀಸ್ ನಡೆಯೋ ಜಾಗ ಯಾವುದು ಅಂತ ನಾವು ತಿಳ್ಕೊಂಡ್ರೆ ಕರೆಕ್ಟಾಗಿ ಪ್ಲಾನ್ ಮಾಡ್ಬೋದು. ಅದಕ್ಕೇನಂತೆ, ಹೇಗಿದ್ರು ಮಹೇಶನು ಕಬಡ್ಡಿಗೆ ಸಂಬಂಧಪಟ್ಟವನೇ ಅಲ್ವಾ, ಅವನಿಗೆ ಫೋನ್ ಮಾಡಿದ್ರೆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಸರಿ, ಹಾಗಾದ್ರೆ ಮೊದಲು ಮಹೇಶಂಗೆ ಫೋನ್ ಮಾಡು. ಅಲ್ಲಿ ಏನೇನು ನಡೀತಿದೆ ಅಂತ ಡೀಟೇಲಾಗಿ ಕಲೆಕ್ಟ್ ಮಾಡೋಕ್ಕೆ ಹೇಳು, ಆಯ್ತಾ? ಪಿಂಕಿ, ನೀನು ಅನ್ಕೊಂಡಿದ್ದನ್ನ ಸಾಧಿಸೋಕ್ಕೆ ಸಹಾಯ ಮಾಡೋಕ್ಕೆ ನನ್ನ ಕೈಯಿಂದ ಆಗ್ತಾ ಇಲ್ವಲ್ಲ, ಅದಕ್ಕೆ ನಂಗೆ ತುಂಬ ಬೇಜಾರಾಗ್ತಾ ಇದೆ ಕಣೆ. ಅಮ್ಮ ಏನಾದರೂ ಸಾಧಿಸೋಣ ನೋಡು. ಟೆನ್ಷನಲ್ಲಿ ಆಮೇಲೆ ಊಟ ಎಲ್ಲ ಬಿಟ್ಟು ಆಸ್ಪತ್ರೆಗೆ ಸೇರ್ಕೊಂಡ್ಬಿಟ್ಟಿಯ. ನಾನು ಮಹೇಶಂಗೆ ಫೋನ್ ಮಾಡ್ತೀನಿ. ಫೋನ್ ಇಡು. ಬಾಯ್ ಬಾಯ್. ಇನ್ನೊಂದ್ಸಲ ಹೇಳು, ಹೇಳೆ, ಏನಂದೆ ನೀನು? ನನ್ನ ತಾಯಿ ಆಗ್ತಿದ್ದೀನಿ ಅಮ್ಮ. ಸಿಹಿ ಸುದ್ದಿ ಕೊಡ್ತಿದ್ಯಾ? ಅದಕ್ಕೆ ಹೀಗೆಲ್ಲ ಆಗ್ತಿದ್ಯಾ? ಮೊದಲೇ ಹೇಳ್ಬೇಕಲ್ವೇನೆ? ನಾನು ನಿನ್ನ ಚೆನ್ನಾಗಿ ನೋಡ್ಕೋತಿರ್ಲಿಲ್ವಾ? ಯಾಕೆ ಮುಚ್ಚಿಟ್ಟೆ ನನ್ನಿಂದ? ಥ್ಯಾಂಕ್ಸ್ ಅಮ್ಮ. ನಿಮ್ಗೆ ಇಷ್ಟು ದಿನ ಈ ವಿಷಯ ಹೇಳ್ದೆ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಸಾರಿ. ಇಷ್ಟು ದಿನ ಅಂದರೆ? ಈ ವಿಷಯ ಗೊತ್ತಾಗಿ ಆಗಲೇ ಒಂದು ವಾರ ಆಯ್ತಮ್ಮ. ಯಾಕೆ ಹೇಳಿಲ್ಲ ನನಗೆ? ನಾನೇನು ಸಂತೋಷ ಪಡ್ತಿರ್ಲಿಲ್ವೇನೆ? ನಂಗೆ ಗೊತ್ತಿತ್ತಮ್ಮ, ನೀವು ಈ ವಿಷಯ ಕೇಳಿದ ತಕ್ಷಣ ತುಂಬ ಖುಷಿ ಪಡ್ತೀರಾ ಅಂತ. ಆದರೆ ಲಕ್ಕಿಯವ್ರಿಗೊಂದ್ಸತಿ ವಿಷಯ ಹೇಳ್ಬಿಡೋಣ ಅಂತ ಕಾಯ್ತಿದ್ದೆ ಅಷ್ಟೇ. ಏನೋ ಇನ್ನೂ ವಿಷಯ ಹೇಳಿಲ್ವೇನೆ ನೀನು? ಇಲ್ಲ ಅಮ್ಮ. ಯಾಕೆ? ಯಾರಾದರೂ ಹೀಗೆ ಮಾಡ್ತಾರಾ? ಗಂಡನಿಗೆ ವಿಷಯ ಹೇಳ್ದೆ ಇರ್ತಾರೇನೆ? ನಾನು ಈ ವಿಷಯನ ಒಂದು ಸ್ಪೆಷಲ್ ಲೊಕೇಶನಲ್ಲಿ ಹೇಳಬೇಕು, ಇರೋ ಖುಷಿಗಿಂತ ಖುಷಿ ದುಪ್ಪಟ್ಟಾಗಬೇಕು ಅಂತ ಅಂದ್ಕೊಂಡು ಇದುವರೆಗೂ ಹೇಳಿರಲಿಲ್ಲ ಅಮ್ಮ. ಅದಕ್ಕೆ ಆ್ಯನಿವರ್ಸರಿ ಫಂಕ್ಷನ್ದು ಪ್ರತಿಯೊಂದು ಜವಾಬ್ದಾರಿ ನಾನು ತಗೊಂಡು ಅಷ್ಟು ಕೇರ್ಫುಲ್ಲಾಗಿ ಮಾಡಿದ್ದು. ಅವತ್ತೇ ಕೇಕ್ ಕಟ್ ಮಾಡಬೇಕಾದ್ರೆ ಎಲ್ಲರೆದುರುಗಡೆ ಈ ವಿಷಯನ ಹೇಳೋಣ ಅಂದ್ಕೊಂಡಿದ್ದೆ. ಆದರೆ ಲಕ್ಕಿಯವರೇ ಬರದೇ ಇರೋ ಹಾಗಾಗೋಯ್ತು. ಎಷ್ಟು ಖುಷಿ ಪಡ್ತಿದ್ದ ಗೊತ್ತಲ್ಲ ಈ ಸುದ್ದಿ ಕೇಳಿ. ತಂದೆ ಆಗ್ತೀನಿ ಅನ್ನೋ ಆಸೆನೇ ಬಿಟ್ಕೊಟ್ಟಿದ್ದ. ಈಗ ನೆಲದ ಮೇಲೆ ಇರಲ್ಲ, ಎಷ್ಟು ಖುಷಿಯಾಗಿರ್ತಾರೆ. ಹೌದಮ್ಮ, ಇದೇ ಕಾರಣಕ್ಕೆ ಒಂದು ಸ್ಪೆಷಲ್ ದಿನ ಈ ಸುದ್ದಿನ ಹೇಳಬೇಕು ಅಂತ ನಾನು ಅನ್ಕೋತಿರೋದು. ಅವಾಗಿಂದ ನೋಡ್ತಾ ಇದ್ದೀನಿ. ಏನು ಯೋಚನೆ ಮಾಡ್ತಿದ್ದೀರಾ? ನನ್ನ ಗರ್ಲ್ ಫ್ರೆಂಡ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಗರ್ಲ್ ಫ್ರೆಂಡಾ? ನನ್ನ ಕಾಲೇಜಲ್ಲಿ ಗರ್ಲ್ ಫ್ರೆಂಡು, ಅವಳನ್ನ ತುಂಬ ಇಷ್ಟಪಡ್ತಾ ಇದ್ಲು. ಆಮೇಲೆ ನಾನೇ ನನ್ನ ಗೋಲ್ ರೀಚ್ ಆಗೋವರೆಗೂ ಮದುವೆ ಆಗಲ್ಲ ಅಂತ ಹೇಳಿದೆ. ಆಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿದ್ಲು ಗೊತ್ತಾ? ನನಗೋಸ್ಕರ ಎಷ್ಟು ವರ್ಷ ಬೇಕಾದ್ರೆ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ಲು. ನಾನೇ ಬೇಡ ಅಂತ ಹೇಳಿಬಿಟ್ಟೆ. ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನಿಮ್ಮ ಹೆಂಡತಿ ಮುಂದೆ ಇದ್ರು ಬೇರೆ ಯಾವುದೋ ಹುಡುಗಿ ಬಗ್ಗೆ ಮಾತಾಡ್ತಿರಲ್ಲ, ಇಷ್ಟೇ ಅಲ್ಲ ನಿಮ್ಮ ಪ್ರೀತಿ? ಚೀಟರ್. ಸೊನಾಲಿ ಅವರೇ ನೆನಪಾದ್ಲು ಅಷ್ಟೇ. ನೀವು ಸುಳ್ಳು ಹೇಳ್ತಿದ್ದೀರಾ.
ನಂಗೆ ಯಾವ ಮೆಡಿಸಿನ್ಸು ಬೇಡ, ಮೆಡಿಟೇಷನು ಬೇಡ, ನಾನು ಎಲ್ಲಾದ್ರೂ ಹೋಗ್ತೀನಿ. ಶಿ ಇಸ್ ನಾಟ್ ಇನ್ ಟಚ್. ಜಸ್ಟ್ ನೆನಪಾಯ್ತು ಅಷ್ಟೇ. ಸಿ ಯೋ ಮೈ ಲೈಫ್. ನಿಮಗೆ ನನ್ನ ಬಿಟ್ಟು ಬೇರೆ ಯಾರೂ ನೆನಪಾಗಬಾರ್ದು. ನಮ್ಮಿಬ್ರು ಮಧ್ಯ ಬೇರೆ ಯಾವ ಹುಡುಗಿನೂ ಬರಬಾರ್ದು. ಐ ಕಾಂಟ್ ಟೇಕ್ ಇಟ್. ಇನ್ ಕೇಸ್ ಬಂದರೆ ನಾನು ಸತ್ತೋಗ್ಬಿಡ್ತೀನಿ. ಸೋನಾಲಿ ಅವರೇ, ನಾನು ತಮಾಷೆ ಮಾಡಿದೆ, ನೀವು ಅದನ್ನು ಸೀರಿಯಸ್ ಆಗಿ ತಗೋಬಿಟ್ರಾ? ರಿಯಲಿ? ನಾನು ಮಾಡಿದ ಜೋಕು. ನನಗೆ ಗೊತ್ತು ನೀವು ಜೋಕ್ ಮಾಡ್ತಿದ್ರಿ ಅಂತ. ಆದರೆ ನಾನು ಏನು ಮಾಡಲಿ? ನಾನು ಇರೋದೇ ಹೀಗೆ. ನಂಗೆ ಏನಾದರೂ ಬೇಕು ಅಂದರೆ ಅದು ಬೇಕು ಅಷ್ಟೇ. ಇದು ಬಿಟ್ಟು ಬೇರೆ ಏನಾದರೂ ಮಾತಾಡೋಣ? ಲವ್ ಮಚ್ಚ, ಇಷ್ಟಕ್ಕೆಲ್ಲ ಯಾಕೋ ತಲೆ ಕೆಡಿಸ್ಕೊಂತೀಯಾ? ನಾನು ಹೇಳ್ದಂಗೆ ಮಾಡೋ ಕೆಲಸ ಆಗುತ್ತೆ. ಒಂದು ನಿಮಿಷ ಹಂಗೆ ಇರು. ಪಿಂಕಿ ಮೇಡಮ್. ಲವ್ ಮಚ್ಚ, ಕಟ್ ಮಾಡೋಣ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಪಿಂಕಿ ಮೇಡಮ್ ಮಾಡ್ತಿದ್ದಾರೆ ಅಂದರೆ ಏನೋ ಕೆಲಸ ಇರುತ್ತೆ ನೋಡ. ಹಲೋ ಮೇಡಮ್, ಹೇಳಿ ಮೇಡಮ್. ನೀವು ಕಾಲ್ ಮಾಡ್ತಿದ್ದೀರಾ ಅಂದರೆ ಏನೋ ಕೆಲಸ ಇರುತ್ತೆ. ಫಟಾಫಟ್ ಅಂತ ಹೇಳಿ ಫಟಾಫಟ್ ಅಂತ ಮುಗಿಸ್ಬಿಡ್ತೀನಿ. ನೀನು ಮಾಡ್ತೀಯ ಅನ್ನೋ ಗ್ಯಾರಂಟಿ ಮೇಲೇ ನೀನು ಫೋನ್ ಮಾಡಿದ್ದು. ಮಹೇಶ, ನನಗೆ ಕೆಲವು ಇನ್ಫಾರ್ಮೇಷನ್ ಬೇಕಾಗಿತ್ತು. ಹೇಳಿ ಮೇಡಮ್. ಅದೇ ಕಬಡ್ಡಿ ಫೈನಲ್ ಮ್ಯಾಚ್ ಯಾವಾಗ ಅನ್ನೋದು ನನಗೆ ಗೊತ್ತಾಗಬೇಕು. ಅದಾದಷ್ಟು ಬೇಗ ಬರ್ತಾ ಇದೆ ಮೇಡಮ್. ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. ಡೇಟ್ ಫಿಕ್ಸ್ ಆಗಿದ ತಕ್ಷಣ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಅದನ್ನ ಡಿಸೈಡ್ ಮಾಡೋದು ಕಮಿಟಿಯವರು. ಮಹೇಶ, ಲಕ್ಕಿ ಸ್ಪೆಷಲ್ ಟ್ರೈನಿಂಗ್ ಇದೆ ಅಂತ ಮನೆಯವ್ರ ಹತ್ರ ಹೇಳ್ಬಿಟ್ಟು ಹೋಗಿದ್ದಾನೆ. ಎಲ್ಲಿ ಅಂತ ಕೇಳಿದ್ದಕ್ಕೆ ಅದು ಸೀಕ್ರೆಟ್ ಆಗಿರುತ್ತೆ, ಯಾರ ಹತ್ರನೂ ಹೇಳೋ ಹಾಗಿಲ್ಲ ಅಂತ ಹೇಳಿದ್ರು. ಈ ಥರ ಸೀಕ್ರೆಟ್ ಆಗೋ ಟ್ರೈನಿಂಗ್ ಕೊಡ್ತಾರಾ? ಮೇಡಮ್, ಮ್ಯಾಚ್ ಗೆಲ್ಲೋದಕ್ಕೆ ಆಪೋಸಿಟ್ ಟೀಮ್ ಅವರು ಬೇಜಾನ್ ಡಿಸ್ಕಸ್ ಮಾಡ್ತಿರ್ತಾರೆ. ಆಪೋಸಿಟ್ ಟೀಮ್ ಅವರು ಪ್ಲಸ್ ಏನು ಮೈನಸ್ ಯಾವುದು ಅಂತ ಬೇಜಾನ್ ಡಿಸ್ಕಸ್ ಮಾಡ್ತಿರ್ತಾರೆ. ಅದನ್ನ ಹೇಗೆ ಎನ್ಕ್ಯಾಚ್ ಮಾಡೋದು ಅಂತ ಹೇಳ್ಕೊಡ್ತಾ ಇರ್ತಾರೆ ಮೇಡಮ್. ಈ ಥರ ಟ್ರೈನಿಂಗ್ ಕೊಡೋದನ್ನೆಲ್ಲ ಸೀಕ್ರೆಟ್ ಆಗಿ ಇಡಲ್ಲ. ಅಲ್ಲ, ಸೀಕ್ರೆಟ್ ಟ್ರೈನಿಂಗ್ ಅಂದ್ರೂ ಅದು ಪಬ್ಲಿಕ್ಗೆ ಮಾತ್ರ. 100% ಅದು ಲಕ್ಕಿ ಅವ್ರಿಗೆ ಗೊತ್ತಿರುತ್ತೆ. ಅದನ್ನ ಮನೆಯವ್ರ ಹತ್ರ ಯಾಕೆ ಹೇಳಲಿಲ್ಲ? ಯಾಕೆ ಮುಚ್ಚಿಟ್ರು? ಅದೇ ನನ್ಗೆ ಅನುಮಾನ ಮಹೇಶ್. ಮೇಡಮ್, ನೀವು ಹೇಳ್ತಾ ಇರೋದು ನೋಡಿದ್ರೆ ನನಗೂ ಡೌಟ್ ಬರ್ತಾ ಇದೆ. ಅದನ್ನ ನಾನು ಎಲ್ಲಿ ಅಂತ ತಿಳ್ಕೊಂತೀನಿ ರೀ. ಮಹೇಶ, ಆದಷ್ಟು ಬೇಗ ಟ್ರೈನಿಂಗ್ ನಡೀತಾ ಇದೆಯೋ ಇಲ್ವೋ ಅನ್ನೋದನ್ನ ತಿಳ್ಕೊ. ಒಂದು ವೇಳೆ ಲಕ್ಕಿ ಸುಳ್ಳು ಹೇಳಿದರೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಅದರಿಂದ ಅವ್ನು ತಪ್ಪಿಸ್ಕೊಳಕ್ಕಾಗಲ್ಲ. ಅವ್ನ ಲೈಫು ಫಿನಿಶ್ ಅಷ್ಟೇ. ಮೇಡಮ್, ನನ್ನ ಆಸೆನೂ ಅದೇ ಅಲ್ವಾ ಮೇಡಮ್? ನೀವು ಹೇಳಿದ ಕೆಲಸ ಪಕ್ಕಾ ಮಾಡ್ತೀನಿ, ನೋಡ್ತಾ ಇರಿ. ಆದಷ್ಟು ಬೇಗ ಒಳ್ಳೆ ನ್ಯೂಸ್ ಕೊಡು. ಬಾಯ್. ಓಕೆ ಮೇಡಮ್. ನನ್ನ ಮಗನ ಬಾಳನ್ನ ಬೆಳಗ್ಬಿಟ್ಟೆ ಕಣೆ ಗೀತಾ ನೀನು. ನಂಗೆಲ್ಲೋ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ನಿನ್ ತಾಯಿಯಾಗೋ ಆಸೆನ ನಾನು ಕಿತ್ಕೊಂಡ್ಬಿಟ್ಟಿದ್ದೀನಿ. ನಿನ್ ತಾಯ್ತನ ನೀನ್ ಕಳ್ಕೊಂಡ್ಬಿಟ್ಟಿದ್ಯಾ ಅಂತ. ಅಮ್ಮ ಹಾಗೆ ಹೇಳ್ತೀರಾ? ಇಲ್ಲ ಗೀತಾ, ನನ್ನ ಮಗುನ ನೀನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಸ್ವಾರ್ಥ ನನ್ನಲ್ಲಿತ್ತು. ಅದಕ್ಕೆ ನಾನು ನಿನ್ನ ಹತ್ರ ಆಣೆ ಮಾಡಿಸ್ಕೊಂಡೆ. ನೀನು ನೋಡಿದ್ರೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡು ಬಂದೆ ಅಲ್ವೇ? ನೀನು ಮಕ್ಕಳಾಗ್ದಿರೋ ಹಾಗೆ ಆಪರೇಷನ್ ಮಾಡಿಸ್ಕೊಂಡಿದ್ದೆ ಅಲ್ವಾ? ಮತ್ತೀಗ? ನಾನು ಹಾಗೆ ಅಂದ್ಕೊಂಡಿದ್ದೆ ಅಮ್ಮ. ಮೊನ್ನೆ ಅಮ್ಮನ ಮನೆಗೆ ಹೋದಾಗ ಏಕಾಏಕಿ ತಲೆ ಸುತ್ತ ಬಂತು. ಬಿತ್ತಕ್ಕಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಅಮ್ಮ ತುಂಬ ಒತ್ತಾಯ ಮಾಡಿದ್ದಕ್ಕೆ ಹಾಸ್ಪಿಟ್ಲ್ ತನಕ ಹೋದ್ವಿ. ಅಲ್ಲಿ ನೋಡಿದ್ರೆ ಡಾಕ್ಟ್ರು ನೀವು ಕನ್ಸೀವ್ ಆಗಿದ್ದೀರಾ ಅಂತ ಹೇಳಿಬಿಟ್ರು. ನನಗೆ ನಿಜವಾಗ್ಲೂ ನಂಬಿಕೆನೇ ಬರಲಿಲ್ಲ. ಕೊನೆಗೆ ನನಗೆ ಆಪ್ರೇಷನ್ ಮಾಡಿಸಿದ ಡಾಕ್ಟ್ರನ್ನೇ ಕರೆಸಿ ಅವ್ರ ಬಾಯಲ್ಲೇ ಹೇಳಿಸಿದ್ರು, ಅವ್ರು ನಿಜವಾಗ್ಲೂ ನನಗೆ ಆಪ್ರೇಷನ್ ಮಾಡಿಸಿಲ್ಲ, ನನ್ನ ಸಮಾಧಾನಕ್ಕೋಸ್ಕರ ಹಾಗೆ ಹೇಳಿ ಕಳಿಸಿದ್ದಾರೆ ಅಂತ. ಡಾಕ್ಟರ್ಗೆ ಕೋಟಿ ಕೋಟಿ ನಮಸ್ಕಾರ ಮಾಡಬೇಕು. ಸದ್ಯ ನಮ್ಮ ಮನೇಲಿ ತೊಟ್ಲು ಕಟ್ಟೋ ಹಾಗಾಯ್ತು. ತೊಟ್ಲು, ಅಂಬೆಗಾಲು ಎಲ್ಲ ನಮ್ಮ ಮನೇಲಿರುತ್ತೆ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ದೇವರು ನಂಬದವ್ರಿಗೆ ಕೈ ಬಿಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೀನೇ ಸಾಕ್ಷಿ ಕಣೆ.
ಅಕ್ಕಿಗೆ ವಿಷಯ ಗೊತ್ತಾದರೆ ಕುಣಿದಾಡ್ಬಿಡ್ತಾನೆ. ನಾನು ಅದನ್ನು ನೋಡಬೇಕು. ಅವನು ಫೋನ್ ಮಾಡಿಕೊಡೆ. ಅಮ್ಮ, ನನಗೊಂದು ಮಾತನಾಡಿಸ್ಕೊಡ್ತೀರಾ? ಒಂದು ಮಾತೇನು, 100 ಮಾತು ನಡೆಸ್ಕೊಡ್ತೀನಿ. ನೀನು ಬೆರಳಲ್ಲಿ ತೋರಿಸಿರೋದನ್ನ ನಾನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ನಿನ್ನ ಒಂದು ಕಡ್ಡಿ ಇಲ್ಲಿಂದ ಅಲ್ಲಿಡಕ್ಕೆ ಬಿಡಲ್ಲ. ರಾಣಿ ಥರ ನೋಡ್ಕೋತೀನಿ. ಅದೇ ಅಮ್ಮ ನಾನು ಹೇಳಕ್ಕೆ ಹೊರಟಿದ್ದು. ಅದು ಲಕ್ಕಿಯವ್ರಿಗೆ ವಿಷಯ ಹೇಳಬೇಡಿ. ಏನಂದೆ ನೀನು? ಅಕ್ಕಿಗೆ ವಿಷಯ ಹೇಳಬಾರ್ದ? ಏನೇ ಇದು? ತಾಯಾಗೋ ವಿಷಯನ ಯಾರಾದ್ರೂ ಗಂಡನಿಂದ ಮುಚ್ಚಿಡ್ತಾರೇನೆ? ಇಲ್ಲ ಅಮ್ಮ, ಮುಚ್ಚಿಡಬೇಕು ಅಂತಲ್ಲ, ನಾನಾಗೆ ಅವ್ರಿಗೆ ವಿಷಯ ಹೇಳಬೇಕು. ನಾನು ಅವ್ರಿಗೆ ವಿಷಯ ಹೇಳಿದಾಗ ಅವ್ರು ಸಂಭ್ರಮ ಪಡೋದನ್ನ ನೋಡಬೇಕು. ಆಯ್ತು, ನಾನು ಹಿಂಗೆ ಹೇಳಲ್ಲ. ನೀನು ಯಾವಾಗ ಹೇಳಬೇಕು ಅಂತಿದ್ಯಾ? ಹೇಗಿದ್ರು ಫೈನಲ್ ಮ್ಯಾಚ್ ಮುಗಿಸ್ಕೊಂಬರ್ತಾರಲ್ಲ, ಗೆದ್ದೇ ಗೆಲ್ತಾರೆ ಅನ್ನೋ ಭರವಸೆನೂ ಇದೆ ನನಗೆ. ಕಪ್ ಗೆದ್ಕೊಂಡು ಮನೆಗೆ ಬಂದಾಗ ಈ ವಿಷಯನೂ ಅವ್ರಿಗೆ ಹೇಳ್ತೀನಿ. ಇರೋ ಖುಷಿ ಇನ್ನೂ ದುಪ್ಪಟ್ಟಾಗುತ್ತೆ. ಆವಾಗಲೇ ಹೇಳು, ಇನ್ನೂ ಖುಷಿ ಪಡ್ತಾನೆ. ಸತ್ಯ, ನನಗಾದ್ರೂ ವಿಷಯ ಹೇಳಿದ್ಯಲ್ಲ. ನನ್ನ ಫ್ಯಾಮಿಲಿ ಫ್ರೆಂಡ್ ಬಗ್ಗೆ ಹೇಳಿ ನನಗೆ. ನನ್ನ ಫ್ಯಾಮಿಲಿ ಬಗ್ಗೆ ನಿಮಗೆ ಗೊತ್ತಲ್ವಾ? ನನಗೆ ಫ್ರೆಂಡ್ಸ್ ತುಂಬ ಕಮ್ಮಿ. ಒಂದೇ ಗರ್ಲ್ ಫ್ರೆಂಡ್ ಇರೋದು, ಅದು ನಾನು ತಾನೇ? ಕರೆಕ್ಟ್. ನನ್ನ ಫ್ಯೂಚರ್ ಬಗ್ಗೆ ಮಾತಾಡೋಣವಾ? ನಮಗೆ ಮದುವೆ ಆಗಿದೆ, 5-6 ದಿನ ಜೊತೆಲೇ ಇರ್ತೀವಿ. ಏನು ಮಾಡೋದು ಅಂತ ಯೋಚನೆ ಮಾಡೋಣವಾ? ಅದು ಆಲ್ರೆಡಿ ಡಿಸೈಡ್ ಆಗಿದೆ. ನೀವು ಮೆಡಿಟೇಷನ್ ಮಾಡಬೇಕು. ನಿಮ್ಮ ಮೈಂಡ್ ಕಂಟ್ರೋಲಿಗೆ ಬರಬೇಕು. ಸಚ್ ಅ ಬೋರಿಂಗ್ ಪರ್ಸನ್. ಈ ಟಾಪಿಕ್ ಬಿಟ್ಟು ಬೇರೆ ಏನಾದರೂ ಮಾತಾಡೋಣವಾ? ನಮ್ಮ ಫ್ಯೂಚರ್ ಬಗ್ಗೆ ಹೇಳಿ. ಗೊತ್ತಿಲ್ಲ. ಗೊತ್ತಿಲ್ಲ ಅಲ್ಲ, ಇನ್ನೂ ಡಿಸೈಡ್ ಮಾಡಿಲ್ಲ ಅಂತ ಹೇಳಿ. ನನ್ನ ಆಸೆ ಏನಿದೆ ಅದನ್ನು ಕೇಳಿ ಅದೇ ಥರ ಡಿಸೈಡ್ ಮಾಡ್ತೀರಾ? ನನ್ನ ಹೆಲ್ತ್ ಬಗ್ಗೆ, ನನ್ನ ಫ್ಯೂಚರ್ ಬಗ್ಗೆ ನಿಮ್ಗೆ ಎಷ್ಟು ಕನ್ಸರ್ನ್ ಇದೆ ಅಂತ ನಂಗೆ ಗೊತ್ತು. ಕೇರ್ ತಗೋತೀನಿ ಅಂದರೆ ಅದೆಲ್ಲ ನಾನು ಚೆನ್ನಾಗಿರಬೇಕು ಅಂತ ತಾನೆ. ಯು ನೋ ವಾಟ್, ನಂಗೆ ತುಂಬ ಖುಷಿ ಆಗ್ತಿದೆ. ಇದೇ ಖುಷಿಗೆ ಕೆನ್ ಐ ಕಿಸ್ ಯು? ಏನತ್ತೆ ಇದು? ಇಷ್ಟೊತ್ನಲ್ಲಿ ಅತ್ತೆ ಸೊಸೆ ಸೇರ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ? ಬೆಳಗ್ಗೆನೆ ಪೂಜೆ ಆಗಿತ್ತಲ್ವ ಚಿಕ್ಕಮ್ಮ, ಮತ್ತೇನು? ಬೆಳಗ್ಗೆ ಪೂಜಾ ಫಲಿಸ್ತು, ಅದಕ್ಕೆ ಮತ್ತೆ ಪೂಜೆ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಏನ್ ಕೇಳ್ಕೊಂಡಿದ್ರಿ ದೇವ್ರ ಹತ್ರ? ಬೆಳಿಗ್ಗೆ ಅಲ್ಲ ಕಣೆ, ವರ್ಷಾನ್ಗಟ್ಲೆಯಿಂದ ಕೇಳ್ಕೊತಾ ಇದ್ದೀನಿ. ದೇವ್ರಿಗೆ ಥ್ಯಾಂಕ್ಸ್ ಹೇಳುವಂಥ ಸುದ್ದಿನ? ಏನ್ ಚಿಕ್ಕಮ್ಮ ಅದು ಅಂತ ಸುದ್ದಿ? ಪೂಜೆ ಮಾಡಕ್ ಹೊತ್ತು ಗೊತ್ತು ಬೇಕಾ? ಮನ್ಸಿಗೆ ಬಂದಾಗ ಮಾಡ್ಬಿಡೋದು. ಅತ್ತೆ ಸೊಸೆ ಸೇರಿದ್ರೆ ಖುಷಿಯಾಗಿರ್ತೀರಾ. ಆ ಅದೃಷ್ಟ ನನಗಿಲ್ಲ ನೋಡಿ. ನಿನಗೂ ಆ ಪುಣ್ಯ ಸಿಗತ್ತೆ ಬಿಡು, ದೇವರ್ ನಂಬು. ನಿಮ್ಮ ಸಂತೋಷನೇ ನಮ್ಮ ಸಂತೋಷ. ನಮಗೂ ಸೇರಿಸಿ ಬೇಡ್ಕೊಂಬಿಡಿ, ನಮಗೂ ಒಳ್ಳೇದಾಗ್ಲಿ ಅಂತ. ನಮಗೆ ದೊಡ್ಡವ್ರ ಆಶೀರ್ವಾದ ಇದ್ರೆ ಸಾಕು, ಅದೇ ದೇವ್ರ ಆಶೀರ್ವಾದ ಇದ್ದಂಗೆ. ಏನೋ ಖುಷಿ ವಿಷಯ ಅಂತಿದ್ದೀರಾ, ಅದೇ ಖುಷಿ ಸ್ವೀಟ್ ಮಾಡ್ಬಿಡಿ. ಅಯ್ಯೋ ನೋಡು, ನಂಗೆ ಮರ್ತೇ ಹೋಗಿತ್ತು. ಇಲ್ಲೇ ಪಾಯಸ ಮಾಡಿಬಿಡ್ತೀನಿ. ಹೆಸರು ಬೇಳೆ ಪಾಯಸ ಮಾಡಿ. ಮಾಡ್ತೀನಿ ಕಣೋ. ಅಮ್ಮ, ನಾನು ಏನಾದರೂ ಹೆಲ್ಪ್ ಮಾಡ್ತೀನಿ, ಬನ್ನಿ. ನೀನೇನು ಮಾಡೋದು ಬೇಡ, ಆರಾಮಾಗಿ ದೇವ್ರ ಥರ ಕೂತ್ಕೊ. ನನಗೂ ಕೆಲಸ ಇದೆ, ಬರ್ತೀನಿ. ಏನೇ ಗೀತಾ, ಚಿಕ್ಕತೆ ವಿಷಯ ಹೇಳ್ಬಿಟ್ಯಾ? ಹೇಳಬೇಕಾಯ್ತು ಕಣೆ. ಬೇಡ. ಪರ್ಸ್ನಲ್ ವಿಷಯನೆಲ್ಲ ಡಾಕ್ಟರ್ ಹತ್ರ ಕೇಳ್ತಾರಾ? ಹೆಲ್ತ್ ಇಶ್ಯೂಸ್ ಇದ್ರೆ ಮಾತ್ರ ಅವ್ರನ್ನ ಕನ್ಸಲ್ಟ್ ಮಾಡಬೇಕು. ಮ್ಯಾಚ್ ಮುಗಿದ್ಮೇಲೆ ನೀವು ಬೇರೆ ಪ್ರಾಜೆಕ್ಟ್ ಒಪ್ಕೊಂಡು ಬ್ಯುಸಿ ಆಗಬಾರ್ದು. ನಾನು ಆಲ್ರೆಡಿ ಶೂಟಿಂಗ್ ನಡೀತದೆ, ಇನ್ನೂ 2 ಸಿನಿಮಾ ಆಫರ್ ಬಂದಿದೆ. ನಾನು ಅದನ್ನು ಕ್ಯಾನ್ಸಲ್ ಮಾಡಿದ್ದೀನಿ. ಯಾಕೆ? ಲೈಫ್ ಲಾಂಗ್ ಆ್ಯಕ್ಟ್ ಮಾಡ್ಕೊಂಡೇ ಇರೋದಕ್ಕಾಗುತ್ತಾ?
ನಿಮ್ಮ ಜೊತೆನೂ ಇರಬೇಕಲ್ಲ. ಯು ನೋ ವಾಟ್, ಈ 2 ಸಿನಿಮಾ ಆದಮೇಲೆ ನಾನು ಯಾವ ಸಿನಿಮಾನೂ ಒಪ್ಕೋಬಾರ್ದು ಅಂತ ಡಿಸೈಡ್ ಮಾಡಿದೆ. ಅಮ್ಮನೂ ಹೇಳ್ತಾ ಇದ್ರು ಬಿಟ್ ಮಾಡಬೇಡ, ಮತ್ತೆ ಆಫರ್ ಸಿಗಲ್ಲ ಅಂತ. ನಾನು ಅದನ್ನೇ ಹೇಳ್ತೀನಿ. ಈ ನೇಮ್, ಫೇಮ್, ಮನಿ ಎಲ್ಲ ಟೆಂಪ್ರರಿ. ನಿಮ್ಮದು ಈ ಮ್ಯಾಚ್ ಮುಗಿದ್ಮೇಲೆ ನೀವೆಲ್ಲೂ ಹೋಗಬಾರ್ದು, ಯಾವಾಗಲೂ ನನ್ನ ಜೊತೆನೇ ಇರಬೇಕು.